ಇದು V2 ಒಳಗೈತಿ. V2 ಅಂದ್ರೇನು? ಪಾಸ್ಟ್ ಟೆನ್ಸು. ಪಾಸ್ಟ್ ಟೆನ್ಸ್ ಇದ್ದಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ ತೊಗೋಬೇಕು? ಡಿಡ್ ಅಥವಾ ಡಿಡೆಂಟ್. ಇಲ್ಲಿ ಪಾಸಿಟಿವ್ ಇದ್ರೆ ಡಿಡೆಂಟ್ ಬರೀಬೇಕು, ಇದು ನೆಗೆಟಿವ್ ಇದ್ರೆ ಡಿಡ್ ಬರೀಬೇಕು. ಇದು ನೆಗೆಟಿವ್ ಐತಿ, ಯಾಕಂದ್ರೆ ನೆವರ್ ಐತಿಲ್ಲ, ಅದಕ್ಕೆ ನಾವು ಇಲ್ಲೇನು ಬರ್ತೀವಿ? ಡಿಡ್ ಅಂತ ಬರಿತೀವಿ. ಆಮೇಲೆ ಸಬ್ಜೆಕ್ಟ್ ಏನೈತಿ? ಐ. ಪ್ರೊನೌನ್ ಸಬ್ಜೆಕ್ಟ್ ಇದ್ದಾಗ ಹೆಂಗೈತಿ ಹಂಗೆ ಬರೆಯೋದು, ಆ್ಯಸ್ ಇಟ್ ಈಸ್. ಅರ್ಥ ಆಯಿತು? ನೆಕ್ಸ್ಟ್ ವಿ, ಇದು ಒಂದು ಸಬ್ಜೆಕ್ಟು ಮತ್ತು ಡಿಡ್ ನಾಟ್ ಇದು ಒಂದು ಹೆಲ್ಪಿಂಗ್ ವರ್ಬ್. ಇಲ್ಲಿ ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ಐತಿ ಡಿಡೆಂಟ್, ಅಂದ್ರೆ ಇದ್ರದ್ದು ಪಾಸಿಟಿವ್ ಫಾರ್ಮ್ ತೊಗೋಬೇಕು. ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಇದು. ಆಮೇಲೆ ವಿ ಇಲ್ಲೇ ಆ್ಯಸ್ ಇಟ್ ಈಸ್ ನಮ್ಮದು ಪ್ರೊನೌನ್ ಐತಿ, ಅದಕ್ಕೆ ಪ್ರೊನೌನ್ ಹಾಕ್ಬಿಡೋದು. ನೌನ್ ಇದ್ರೆ ಅದ್ರ ತತ್ಸಮವಾದ ಪ್ರೊನೌನ್ ಹಾಕಬೇಕು. ಪ್ರೊನೌನ್ ಇದ್ರೆ ಆ್ಯಸ್ ಇಟ್ ಈಸ್ ಬರೆದ್ಬಿಡೋದು. ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಶಿ ಕುಡ್ ಸಿಂಗ್, ಶಿ ಮತ್ತು ಕುಡ್ ಇದು ಪಾಸಿಟಿವ್ ಐತಿ, ಯಾಕಂದ್ರೆ ಇಲ್ಲಿ ನಾಟ್ ಗಿಟ್ಟಿಲ್ಲ, ಅದಕ್ಕೆ ಕುಡ್ಡದ್ದು ನೆಗೆಟಿವ್ ಬರೀಬೇಕಾಗ್ತದೆ ನಮಗೆ. ಕುಡ್ಡದ್ದು ನೆಗೆಟಿವ್ ಏನು? ಕುಡಂಟ್. ಆಮೇಲೆ ಶಿ ಅದು ಪ್ರೊನೌನ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಬರೆದ್ಬಿಡ್ತೀವಿ, ಕುಡಂಟ್ ಶಿ. ಆಮೇಲೆ ಯು ನ್ಯೂ ದ್ಯಾಟ್ ಬಿಫೋರ್, ಇಲ್ಲೇ ಯು ಐತಿ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಇಲ್ಲ, ಆದ್ರೆ ಮೇನ್ ವರ್ಬ್ ನ್ಯೂ ಅಂದ್ರೆ ಪಾಸ್ಟ್ ಟೆನ್ಸ್ನಾಗೈತಿ. ಮೇನ್ ವರ್ಬ್ ಪಾಸ್ಟ್ ಟೆನ್ಸ್ನಾಗಿದ್ರೆ ನಾವು ಹೆಲ್ಪಿಂಗ್ ವರ್ಬ್ ಯಾಕೆ ತೊಗೋಬೇಕು? ಡಿಡ್ ಅಥವಾ ಡಿಡ್ ನಾಟ್. ಇದು ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ತೆಗಿತೀವಿ, ಡಿಡೆಂಟ್. ಯು ಪ್ರೊನೌನ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಅದನ್ನು ಬರಿತೀವಿ, ಡಿಡೆಂಟ್ ಯು. ನೆಕ್ಸ್ಟ್ ಯು ಹ್ಯಾವ್ ಯುವರ್ ಲಂಚ್ ಎಟ್ 1 o'clock. ಇಲ್ಲಿ ಯು ಇದು ಸಬ್ಜೆಕ್ಟ್, ಹ್ಯಾವ್ ಇದು ವರ್ಬ್. ಆಮೇಲೆ ಇದೊಂದು ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ವರ್ಬದ್ದು ನೆಗೆಟಿವ್ ಫಾರ್ಮ್ ಬರಿತೀವಿ, ಹ್ಯಾವೆಂಟ್ ಅದು ಹೆಲ್ಪಿಂಗ್ ವರ್ಬ್ ಐತಿ. ಯು ಪ್ರೊನೌನ್ ಇರೋದ್ರಿಂದ ಆ್ಯಸ್ ಇಟ್ ಈಸ್ ಅದನ್ನು ಬರಿತೀವಿ. ನೆಕ್ಸ್ಟ್ ಸೆಂಟೆನ್ಸ್ ಮೈ ವೈಫ್ ಇದು ಸಬ್ಜೆಕ್ಟ್, ಕುಕ್ಸ್ ಇದು ಮೇನ್ ವರ್ಬ್ ಐತಿ. ಕುಕ್ಸ್ ಇದು ಪ್ರೆಸೆಂಟ್ ಟೆನ್ಸ್ನಾಗ ಐತಿ, ಅದಕ್ಕೆ ನಾವಿಲ್ಲೇ ಡಸ್ ಅಥವಾ ಡೂ ತಗೋಬೇಕು. ಇಲ್ಲೇನು ಬರ್ತೈತಿ? ಡೂ ಬರುವುದಿಲ್ಲ, ಯಾಕಂದರೆ ಹಿ ಶಿ ಇಟ್ ಮತ್ತು ಸಿಂಗ್ಯುಲರ್ ನೌನ್ ಇದ್ದಾಗ ಡಸ್ ಬರಿಬೇಕಾಗ್ತದೆ. ಇದು ವೈಫ್ ಇದು ಸಿಂಗ್ಯುಲರ್ ನೌನ್, ಅದಕ್ಕಾಗಿ ಡಸ್ ಅಥವಾ ಡಸಂಟ್. ಈಗ ಸೆಂಟೆನ್ಸ್ ಪಾಸಿಟಿವ್ ಐತಿ, ಅದಕ್ಕೆ ನಾವಿಲ್ಲಿ ಬರಿಬೇಕಾಗ್ತೈತಿ ಡಸಂಟ್. ಮೈ ವೈಫ್ ಇದ್ದಿದ್ದು ಶಿ, ಅದರ ತತ್ಸಮವಾದ ಪ್ರೊನೌನನ್ನು ನಾವು ಬರಿಬೇಕಾಗ್ತದೆ. ಹಿ ಈಸ್ ಅರ್ಲಿ ದಿಸ್ ಮಾರ್ನಿಂಗ್, ಇಲ್ಲ ಹಿ ಮತ್ತು ಈಸ್ ಎರಡು ಶಬ್ದ ನಮಗೆ ಸಿಕ್ಬಿಟ್ಟು, ಹೆಲ್ಪಿಂಗ್ ವರ್ಬು ಸಬ್ಜೆಕ್ಟ್ ಎರಡು ಸಿಕ್ಬಿಟ್ಟು ಸಾಕು, ನಾವು ಬೇಕಾದಂಗೆ ಮಾಡ್ಬೋದು. ಆಮೇಲೆ ಮೂರನೇದು ಏನು ನೋಡೋದು? ಸೆಂಟೆನ್ಸ್ ಪಾಸಿಟಿವ್ ಆಯಿತು ನೆಗೆಟಿವ್ ಆಯಿತು. ಸೆಂಟೆನ್ಸ್ ಪಾಸಿಟಿವ್ ಐತಿ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ಹೇಗೆ ಬರೆದು ಬಿಡೋದು? ಈಸಂಟ್. ಆಮೇಲೆ ಸಬ್ಜೆಕ್ಟ್ ನೋಡೋದು, ಅದು ಪ್ರೊನೌನ್ ಇತ್ತಂದ್ರೆ ಹಂಗೆ ಬರೆಯೋದು, ನೌನ್ ಇತ್ತಂದ್ರೆ ಅದನ್ನು ಚೇಂಜ್ ಮಾಡೋದು. ಇಲ್ಲಿ ಪ್ರೊನೌನ್ ಐತಿ, ಯಾವುದೈತಿ ಅದನ್ನು ಇಲ್ಲಿ ಬರೆದು ಬಿಡೋದು. ಮತ್ತು ಒಂದು ಪ್ರಶ್ನೆ ಚಿಹ್ನೆ, ಈಸಂಟ್ ಹಿ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ಕ್ವೆಶ್ಚನ್ ಟ್ಯಾಗ್. ಸೊ ಇವತ್ತು ನಾವು ಏನೇನು ನೋಡ್ಕೊಂಡ್ವಿ? ಒಂದು ಇನ್ಫಿನಿಟಿವ್, ಇನ್ನೊಂದು ಕ್ವೆಶ್ಚನ್ ಟ್ಯಾಗ್. ನಿಮ್ಮ ಪ್ರಶ್ನೆ ಪತ್ರಿಕೆ ಒಳಗೆ ನೀವು ನೋಡ್ಕೊಳ್ರಿ, ಅದರೊಳಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಹೆಂಗೆ ಅವು ಬರ್ತವೆ. ಐ ಹೋಪ್ ಐ ಮೇಡ್ ಮೈ ಸೆಲ್ಫ್ ಕ್ಲಿಯರ್. ಎಲ್ಲ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತು ನೆಕ್ಸ್ಟ್ ಕ್ಲಾಸ್ ಒಳಗೆ ನೆಕ್ಸ್ಟ್ನ ಒಂದು ಕಾನ್ಸೆಪ್ಟ್ ತಗೊಂಡು ನಾನು ಮತ್ತೆ ಬರುವೆ. ಟಿಲ್ ದೆನ್ ಲೆಟ್ ಅಸ್ ಕಾಲ್ ಇಟ್ a good ending. I wish you all the best and all the success. Good night and have a good month and year and the days ahead. Thank you very much.